ಮಾನ್ವಿ ಪಟ್ಟಣದ ಉಚಿತ 24x7 ಗ್ರಂಥಾಲಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಉಡುಗೊರೆಯೊಂದು ದೊರೆತಿದೆ. ತಾಲೂಕಾ ದಂಡಾಧಿಕಾರಿ ಹಾಗೂ ಗ್ರಂಥಾಲಯ ಸಂಸ್ಥಾಪಕ ಭೀಮರಾಯ್ ಬಿ ರಾಮಸಮುದ್ರ ಅವರು ತಮ್ಮ ತಂಡದೊಂದಿಗೆ ಸಿದ್ಧಪಡಿಸಿರುವ ಜೇಡರ ಬಲೆ ಸಾಮಾನ್ಯ ಜ್ಞಾನ ಪುಸ್ತಕವನ್ನು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿತರಿಸಿದರು. ಇನ್ನು ಮುಂಬರುವ ದಿನಗಳಲ್ಲಿ ನಾವೆಲ್ಲ ನಮ್ಮ ಭಾಗದಲ್ಲಿ 371J ಇರತಕ್ಕಂಥ ನಮ್ಮ ಭಾಗದಲ್ಲಿ ನಾವು ನೌಕರಿಯನ್ನು ಪಡಿಬೇಕಾದರೆ ಸರ್ ಅವರ ಒಂದು ಆಸೆ ತುಂಬ ದೊಡ್ಡದಾಗಿದೆ. ದಾನ ಅನ್ನುವಂಥದ್ದು ಅತ್ಯಂತ ಒಂದು ಶ್ರೇಷ್ಠವಾದ ದಾನ ಅಂತಾನೆ ಹೇಳ್ತಾರೆ. ಇಲ್ಲಿ ಈ ಒಂದು ಶ್ರೀ ಭೀಮರಾಯ್ ಬಿ ರಾಮಸಮುದ್ರ ಸರ್ ಇವರು ಎಲ್ಲರಿಗೂ ಸಹ ಒಂದು ಉಚಿತ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ಇನ್ನಷ್ಟು ಎಲ್ಲರಲ್ಲೂ ಸಹ ಓದುವ ಒಂದು ಆಸಕ್ತಿಯನ್ನ. ಇನ್ನು ಈ ಪುಸ್ತಕದಲ್ಲಿ 25,000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳು ಒಳಗೊಂಡಿವೆ. ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ಭೀಮರಾಯ್ ರಾಮಸಮುದ್ರ ಸರ್ ಅವರು ಈ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೋಸ್ಕರ ತಮ್ಮ ತಂಡ ಬರೆದಿರ್ತಕ್ಕಂಥ ಪುಸ್ತಕವನ್ನು ಜೇಡರ ಬಲೆ ಅನ್ನುವಂಥ ಪುಸ್ತಕವನ್ನು ಸರಿಸುಮಾರು 25,000 ಪ್ರಶ್ನೆಗಳನ್ನು ಉತ್ತರ ಮಾಲೆಯನ್ನು ಒಳಗೊಂಡಿರ್ತಕ್ಕಂಥ ನಮಗೆ ಇಲ್ಲಿ ಉಚಿತವಾಗಿ ಓದಲು ಅನುಕೂಲ ಮಾಡಿಕೊಟ್ರು. ಇವತ್ತು ನಾವು ಒಂದು ದಿಟ್ಟವಾದಂಥ ಹೋರಾಟವನ್ನು ಇಟ್ಕೊಂಡು ಒಂದು ಕನಸನ್ನು ಕಟ್ಟಿಕೊಂಡು ಹೋಗಬೇಕು. ಇವತ್ತು ನಮ್ಮ ಭಾಗಕ್ಕೆ ಇಂಥ ಒಂದು ಸ್ಪರ್ಧೆಯ ಬಗ್ಗೆ ಅವೇರ್ನೆಸ್ ಒಂದು ಏನಪ್ಪ ಅಂದರೆ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಈಗಾಗಲೇ ಸುಮಾರು ಏನಪ್ಪ ಅಂದರೆ ತಿಂಗಳಿಂದ ಉಚಿತವಾಗಿ ಇವತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹಣದ ಕೊರತೆ ಆಗಬಾರ್ದು, ಆ ಮಕ್ಕಳು ಇವತ್ತು ಜ್ಞಾನದಿಂದ ವಂಚಿತರಾಗಬಾರ್ದು ಅಂತೇಳಿ ಕೇಸಿ ಉಚಿತವಾಗಿ ಗ್ರಂಥಾಲಯ ವ್ಯವಸ್ಥೆಯನ್ನು ಮಾಡಿಕೊಟ್ಟ ನಮ್ಮ ಸರ್ ಅವರು. ಪುಸ್ತಕ ಕೊಡುವಂಥ ಕೆಲಸವನ್ನು ಮೊಟ್ಟ ಮೊದಲನೇದಾಗಿ ಇವತ್ತು ಮಾನ್ವಿ ಭಾಗಕ್ಕೆ ಏನಪ್ಪ ಅಂದರೆ ಬಂದಂಥ ದಂಡಾಧಿಕಾರಿಗಳು ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ ಅವರಿಗೆ ನಮ್ಮ ಮಾನವೀಯ ಜನತೆಯ ಸ್ಪರ್ಧಾರ್ಥಿಗಳ ವತಿಯಿಂದ ಏನಪ್ಪ ಅಂದರೆ ನಮ್ಮೆಲ್ಲರ ಮಾನವೀಯ ಜನತೆಯ ವತಿಯಿಂದ ತುಂಬ ಏನಪ್ಪ ಅಂದರೆ ಅಭಿನಂದನೆಗಳ ಸಲ್ಲಿಸ್ತೀನಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಭೀಮರಾಯ್ ಅವರು ಸಮಯವನ್ನ ಸದುಪಯೋಗಪಡಿಸಿಕೊಂಡು ನಿರಂತರ ಅಧ್ಯಯನ ನಡೆಸಬೇಕು. ಮೊಬೈಲ್ ವ್ಯಸನದಿಂದ ದೂರವಿದ್ದು ಸ್ಪಷ್ಟ ಗುರಿಯೊಂದಿಗೆ ಶ್ರಮಿಸಿದರೆ ಸರ್ಕಾರಿ ಉದ್ಯೋಗ ಪಡೆಯುವುದು ಸಾಧ್ಯ ಎಂದು ಹೇಳಿದರು. ಇನ್ನು ಇದೇ ವೇಳೆ ನಮ್ಮ ಭಾಗದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿ ಪ್ರದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಈ ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಬೇಕಾದ್ರೆ ಯಾವ ಲೇಖಕರು ಓದಬೇಕು, ಏನು ಓದಬೇಕು ಅನ್ನೋ ಟಾಪಿಕ್ಕೇ ನಮ್ಗೆ ಐಡಿಯಾ ಇರ್ತಿರ್ಲಿಲ್ಲ. ಸೊ ಅಂಥದ್ರಲ್ಲಿ ನಾವು ಹಾಸ್ಟೆಲ್ಗಳಲ್ಲಿ ಇದ್ಕೊಂಡು ಅವ್ರದ್ದು ಸೀನಿಯರ್ಸನ್ನು ಅಭಿಪ್ರಾಯ ತಿಳ್ಕೊಂಡು ಟೋಟಲಿ ಇವರಿಂದ ಎಲ್ಲವನ್ನು ಕಲೆಕ್ಟ್ ಮಾಡಿ ಸುಮಾರು ಈಗ 3ನೇ ಸಾರಿ ನಾನು KS ಕ್ಲಿಯರ್ ಮಾಡೋದು. ನಾನು ಬೇರೆ ಬೇರೆ ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಆದರೆ ನಾನು ಪುಸ್ತಕ ಪರಿಚಯ ಇರಲಾರ್ದೇನೆ. ಸೊ ಆದರೆ ಆ್ಯಸ್ ಇಟ್ ಈಸ್ ನಿಮಗೇನು ನೋವಿದೆಯೋ ಅದೇ ನನಗೆ ನೋವು. ಒಬ್ಬ ಬಡವನಿಗೆ ಇನ್ನೊಬ್ಬನ ಬಡವನ ಕಷ್ಟ ಮಾತ್ರ ಗೊತ್ತಿರುತ್ತೆ. ಅದು ಉಪಯೋಗ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಪುಸ್ತಕ ಕೊಟ್ಟಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಇನ್ನೂ ಹೆಚ್ಚುವರಿಯಾಗಿ ಪುಸ್ತಕಗಳನ್ನು ನಾವು ಕೊಡಬೇಕಂತ ಒಂದು ಅಭಿಪ್ರಾಯ ಇದೆ. ಸುಮಾರು ಪುಸ್ತಕಗಳನ್ನು ತರಿಸಿದ್ವಿ. ಇಲ್ಲೇ ಓದ್ರಿ, ನೀವು ಅಪಾಯಿಂಟ್ ಆಗಿರಿ. ನಾಳೆ ನನ್ನ ಒಂದು ಅಲ್ಪ ಸೇವೆಯನ್ನು ನೀವು ಯಾರಾದರೂ ಒಬ್ಬನ ಕೈ ಹಿಡಿದ್ರೆ ಇದು ಸಾರ್ಥಕ ಆಗುತ್ತಂತ ಈ ಸಂದರ್ಭ ತಿಳಿಸುತ್ತೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ನೋಟಿಫಿಕೇಶನ್ ಬರ್ತಾ ಇದೆ. ಈಗ ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಆಗಿದೆ, ಮುಂದೆ ಶಿಕ್ಷಕರ ನೇಮಕಾತಿ ಆಗ್ತದೆ, ಗೆಜೆಟೆಡ್ ಪ್ರೊಬೆಷನರಿಗಳ ನೇಮಕ ಆಗ್ತದೆ. ಎಲ್ಲ ನೇಮಕಾತಿಗಳಲ್ಲಿ ನಮ್ಮ ಮಾನವೀಯ ಯುವಕರು ಅಟ್ಲೀಸ್ಟ್ ಒಂದು ಹುದ್ದೆ ಏನಾದರೂ ಪಡ್ಕೊಂಡು ತಮ್ಮ ಸಾಮಾಜಿಕ ಸೇವೆಯಲ್ಲಿ ಆಗಿರ್ಬೋದು, ತಮ್ಮ ವೈಯಕ್ತಿಕ ಜೀವನ ಕೂಡ ಬೆಳಗಲಿ ಅಂತ ಈ ಸಂದರ್ಭ ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಪುಸ್ತಕ ವಿತರಣೆಯಿಂದ ಸ್ಪರ್ಧಾರ್ಥಿಗಳಲ್ಲಿ ಹೊಸ ಉತ್ಸಾಹ ಮೂಡಿದ್ದು ವಿದ್ಯಾರ್ಥಿಗಳು ಈ ಕಾರ್ಯವನ್ನು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಮೆಹಬೂಬ್ ಮದ್ಲಾಪುರ್, ಆಂಜನೇಯ ನಸ್ಲಾಪುರ್, ಸಂಗಮೇಶ್ ಮೂದೋಳು, ಬಸವರಾಜ್, ಅಜೀಜ್, ಶ್ರೀಧರ್ ಹಾಗೂ ಅನೇಕ ಸ್ಪರ್ಧಾರ್ಥಿಗಳು ಉಪಸ್ಥಿತರಿದ್ದರು.